ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬುಕ್ ಮಾಡಿದ್ದ ಆಟೋ ರದ್ದು ಮಾಡಿದ್ದ ಯುವತಿಗೆ ನಿಂದಿಸಿ ಹಲ್ಲೆಗೆ ಯತ್ನಿಸಿದ್ದ ಆಟೋ ಚಾಲಕ ಮುತ್ತುರಾಜ್ನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆದರೆ ಈಗ ಬಂಧನವಾಗಿರುವ ಚಿಕ್ಕಲಸಂದ್ರದ ಮುತ್ತುರಾಜ್ ವಕೀಲರ ಖರ್ಚು ಸೇರಿದಂತೆ ಜಾಮೀನಿಗಾಗಿ 30,000 ರೂಪಾಯಿ ಹಣ ಹೊಂದಿಸಲಾಗದೆ ಪರದಾಡ್ತಿದ್ದಾನೆ. ಮೊನ್ನೆಯಷ್ಟೇ ಆಟೋ ಚಾಲಕನ ವಿರುದ್ಧ ದೂರು ನೀಡಿದ್ದ ಉತ್ತರ ಭಾರತದ ಯುವತಿ ನಾಲೆಗೆ ಹರಿಬಿಟ್ಟಿದ್ಲು. ಬೆಂಗಳೂರು ನಡೆಯುತ್ತಿರುವುದೇ ನಮ್ಮಿಂದ ಅಂತ ಅವಾಚ್ಯ ಶಬ್ದ ಬಳಸಿ ನಿಂದಿಸಿದ್ಲು. ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ವಿಡಿಯೋ ಡಿಲೀಟ್ ಮಾಡಿದ್ದು ಕ್ಷಮೆ ಯಾಚಿಸಿದ್ದಾಳೆ. ಅಪಘಾತದಿಂದ ಕೈಕಾಲು ಮುರಿದ ಮತ್ತು ಅನಾರೋಗ್ಯ ಪೀಡಿತ ಪ್ರಾಣಿಗಳಿಗೆ ದಂಪತಿ ನೆರವಾಗಿದ್ದಾರೆ. ನಾಯಿ, ಹಸು, ಮೊಲ, ಬೆಕ್ಕು, ಮೇಕೆ ಸೇರಿದಂತೆ ಸುಮಾರು 500ಕ್ಕೂ ಹೆಚ್ಚು ಪ್ರಾಣಿಗಳಿಗೆ ಯಲಹಂಕದ ಬ್ಯಾತ ಗ್ರಾಮದಲ್ಲಿ ಸೂರ್ಯಪ್ರತಾಪ್ ಸಿಂಹ ದಂಪತಿ ಪೋಷಣೆ ಮಾಡುತ್ತಿದ್ದಾರೆ.